ನೋಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದು, ಅದನ್ನ ಹಂಗೆ ಸುಮ್ಮನೆ ರೈಟ್ ಆಗ್ತಿದ್ದೆ, ಏನು ತಪ್ಪಿಲ್ಲ. ನಾವು ಬೋರ್ಡ್ ಮೇಲೆ ಬರೀತಾ ಇದ್ದೆ, ಶಕ್ತಿಯಾಗಿದ್ದೆ. ಅದನ್ನೆಲ್ಲ ನೀಟಾಗಿ ಬರ್ಕೊಂಡು ಏನು ಕ್ವಶನ್ ರೆಡ್ ಇಂಕಲ್ಲಿ ಬರ್ಕೊಳ್ಳೋದು, ಆಮೇಲೆ ಆನ್ಸರ್ನ ಉತ್ತರ ಅದನ್ನ ಹಿಂದಿನ ಬರೆಯೋದು, ಅದನ್ನೆಲ್ಲ ನೀಟಾಗಿ ಬರ್ಕೊಂಡು ನಂಗೆ ತೋರ್ಸೋದು. ತುಂಬಾ ಸಂತೋಷ ಆಗುತ್ತೆ. ಎಷ್ಟೋ ಇದಕ್ಕೆ ಇವ್ರ ಗುಂಡಿಗಿರೋದು ಮುತ್ಕೊಳ್ತಾ ಇದ್ದೆ, ಅಷ್ಟು ಚೆನ್ನಾಗಿ ಬರ್ಕೊಳ್ಳೋದು. ಕರೆಕ್ಷನ್ಗಳು ಏನು ತಪ್ಪಿಲ್ಲ. ನಾನು ಬೋರ್ಡ್ ಮೇಲೆ ಬರೋದು ಸಹ ಕೆಲವು ತಪ್ಪು ಬರ್ಕೊಳ್ಳೋದು. ಇವಳು ಹಂಗಲ್ಲ. ತುಂಬಾ ಸಂತೋಷ. ನಾನು ನಿಮಗೆ ಗುರುಗಳಲ್ಲ, ನೀವು ನಮ್ಮ ಶಿಷ್ಯರೇ ಗುರುಗಳು, ಅನ್ನದಾತರು. ಅದು ಮೊದಲು ಹೇಳ್ತೀನಿ ನಾನು. ಯಾಕೆ ಅನ್ನದಾತರು ಅಂದರೆ, ನನ್ನ ಸರ್ವಿಸ್ ರಿಜಿಸ್ಟರಲ್ಲಿ ಶಿ ಈಸ್ ವೆರಿ ಎಕ್ಸಲೆಂಟ್, ಗುಡ್ ಟೀಚರ್. ಆ ಥರ ಇದು ಅದು ನೋಡಿ ನಂಗೆ ಸಂತೋಷ. ಇದು ನಮ್ಮ ಶಿಷ್ಯರಿಂದ ಆಗಿರೋದು. ಕೆಲವು ಚೇಷ್ಟೆ ಮಾಡೋವು, ನಿದ್ದೆ ಮಾಡೋವು, ನಂಗೆ ಅದು ಬೇಕಿಲ್ಲ. ತುಂಬ ಸಹಕರಿಸಲು ಒಳ್ಳೆ ಟೀಚರ್ ಅಂತ ಹೇಳಿ ಕಲಿಸೋದು. ನಂಗೆ ತುಂಬ ಸಂತೋಷಪ್ಪ. ಮಕ್ಕಳು ಎಲ್ಲರೂ ಕಣ್ಣಲ್ಲಿ ನೀರು ಬರುತ್ತೆ, ಸಂತೋಷದ ಕಣ್ಣೀರು, ದುಃಖದಲ್ಲ, ಸಂತೋಷ. ಎಷ್ಟು ಮರ್ಯಾದೆ ಇದು. ಯಾವ ಕ್ಲಾಸ್ ನಿಮ್ಗೆ ಅಂದ್ರೆ ಬೇಕು ಅಂದ್ರೆ SM ಕ್ಲಾಸ್ ಬೇಕು, SM ಬರಬೇಕು ಅನ್ನೋ ಮಕ್ಕಳು. ಹಾಗೂ ನಾನು ಸ್ವಲ್ಪ ಹೆಂಗಾಗೂ ಇದ್ದೆ, ಚಾಲಕ ಪಾಠ ಮಾಡ್ತಿದ್ದೆ, ಬರೆಸ್ತಾ ಇದ್ದೆ. ತುಂಬಾ ಸಂತೋಷ. ಅದು ಎಂದಿಗೂ ನಾವು ಮರೆಯಲ್ಲ. ನನ್ನ ಜೀವನದಲ್ಲಿ ಎಲ್ಲರಲ್ಲಿ ಬರ್ಕೋಬೇಕು. ನನಗೆ ಹಿಂದಿ ಕಲ್ಸಿದ್ ನೀವೇ. ಹಿಂದಿ ನಾನು ಕಲ್ತಿದ್ದೆ ನಿಮ್ಮಿಂದ. ಎಷ್ಟು ಚೆನ್ನಾಗಿ ಹಿಡ್ಕೊಂಡ್ ಬಂದಿರ ಎಲ್ಲರೂ, ಅದನ್ನೆಲ್ಲ ಕಲೆಕ್ಟ್ ಆಗಿ. ತುಂಬಾ ತುಂಬಾ ಸಂತೋಷಪ್ಪ. ಮಕ್ಕಳು ಧನ್ಯವಾದಗಳು ಹೇಳ್ಬೇಕಮ್ಮ. ಬರೀ ಶಿಷ್ಯರಲ್ಲ, ಮಕ್ಕಳು. ಹೌದು, ನಾವು ನಿಮಗೆ, ನೀವು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ನಾವು ಅವಾಗ್ಲೂ ಒಂದ್ ಸೆಟ್ ಬಂದಿತ್ತು. ಹೌದು, ನಾನು ಅದೇ ಹೇಳಿದೆ. ನಮ್ಮನ್ ಗುಡ್ ಹಿಡ್ಬಂದ್ರಿಂದ ಅದೇ ಹೇಳ್ತೀನಿ. ನನ್ ನಿಜವಾಗ್ಲೂ ಆಗೊಂದ್ ಸೆಟ್ ಬಂದಿದೆ. ಅವರು ಹಿಂಗೆ ಇದು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟು ಹಾಡ ಮಕ್ಕಳು ತಮ್ಮ ಸಂತೋಷ ಎಷ್ಟು ಚೆನ್ನಾಗಿ ಹೃದಯದಿಂದ ತೋರ್ಸ್ಕೊಟ್ಟು ನನಗೆ. ನಾನು ಈಗ್ಲೂ ಅಷ್ಟೇನೆ ಹಿಂದಿ ಕೆಲವು ಸರಿ ಮಾತಾಡ್ತೀನಿ. ಇಷ್ಟ. ಅವಾಗೆಲ್ಲ ನೀವು ಹೇಳ್ತಿದ್ದನ್ನ ವರ್ಡ್ಸ್ನೇ ಎಲ್ಲ ಇದ್ ಮಾಡ್ಕೊಂಡು ಕಲ್ತಿದ್ದೀನಿ ಸ್ವಲ್ಪ. ತುಂಬಾ ಇದಮ್ಮ ಪಾಪ.